ಗ್ರಾಮದಲ್ಲಿ ಮೈಕ್ರೋ ಫೈನಾನ್ಸ್ ಕಾಟ, ಊರು ಬಿಟ್ಟಿದ್ರು ನೂರಾರು ಜನ. ನೂರಾರು ಕುಟುಂಬಗಳು ಖಾಲಿ ಮಾಡ್ಕೊಂಡು ಹೋಗಿರುವಂತದ್ದು. ಆ ಊರೇ ಖಾಲಿ ಆಗಿದಾವೆ. ಎಷ್ಟೋ ಕಡೆ ಸಾಲ ತೀರಿಸಲಿಕ್ಕಾಗ್ದಲೇ ಬೇರೆ ಕಡೆ ಆಶ್ರಯಿಸ್ತಾ ಇದ್ದಾರೆ. ಆ ರೀತಿಯಾಗಿ ಸಾಲಗಾರರು ಕಿರುಕುಳ ಕೊಡ್ತಾ ಇದ್ದಾರೆ. ನಿಂದನೆ, ದೌರ್ಜನ್ಯ, ಕಿರುಕುಳ. ಕಿಡ್ನಿ ಮಾರಲು ಮುಂದಾಗಿದ್ದ ಬಾಲಕ. ಸರ್, ಅವರು ರಾತ್ರಿ ಮನೆಗೆ ಬರ್ತಾರೆ. 7 ಗಂಟೆ, 8 ಗಂಟೆ, 9 ಗಂಟೆವರೆಗೂ ಬರ್ತಾರೆ. 9 ಗಂಟೆವರೆಗೂ ಬಂದು ಅಮ್ಮ ಸಾಲ ಕಟ್ಟಮ್ಮ ಅಂತ ಅಂತಾರೆ. ಸರಿ, ಇವಾಗ ದುಡ್ಡಿಲ್ಲ, ನಾಳೆ ಕಟ್ಕೊಡ್ತೀನಿ ಅಂದ್ರೆ ಕಟ್ಟಮ್ಮ ಬಾಯಿಗೆ ಬಂದಂಗೆ ಬೈತಾರೆ ಸರ್. ನಮ್ಮ ಅಪ್ಪ ಅಮ್ಮಗೆ ತುಂಬ ತೊಂದರೆ ಆಗ್ಬಿಟ್ಟೈತೆ ಸರ್. ಸರ್ಕಾರ ಪರ್ಮಿಷನ್ ಕೊಟ್ಟು ನಾನು ಕಿಡ್ನಿನೇ ಮಾರ್ಬಿಡ್ಬೇಕಾದ್ರೆ ನಮ್ಮ ಅಪ್ಪ ಅಮ್ಮ ಸಾಲ ತೀರಿಸ್ಕೋಬೇಕಾಯ್ತು ಸರ್. ನೊಂದವರಿಗೆ ಧ್ವನಿಯಾದ ನ್ಯೂಸ್ 18. ಮೊಂಡು ಅಧಿಕಾರಿಗಳಿಗೆ ತಟ್ಟಿತ್ತು ಬಿಸಿ. ನೋಡ್ತಾ ಇದ್ವಿ ಕಿರುಕುಳವನ್ನ ಯಾವ ರೀತಿಯಾಗಿ ಕೊಡ್ಲಾಗ್ತಾ ಇದೆ. ಚಾಮರಾಜನಗರ ಜಿಲ್ಲೆಯನ್ನೇ ತೊರೆದಿದ್ದಾವೆ. ಇದು ಪೊಲೀಸರ ಗಮನಕ್ಕೆ ಬಂದಿಲ್ವಾ? ರೈತ ಸಂಘದವರು ಈಗಾಗಲೇ ಜಿಲ್ಲಾಧಿಕಾರಿಗಳಿಗೆ ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗೆ ಒಂದು ದೂರನ್ನು ಕೊಟ್ಟಿದ್ರು. ಆ ಹಿನ್ನೆಲೆಯಲ್ಲಿ ಪೊಲೀಸ್ ವರಿಷ್ಠಾಧಿಕಾರಿಗಳು ಒಂದು ಮೀಟಿಂಗ್ ಸಹ ಮಾಡಿ ಆ ಮೈಕ್ರೋ ಫೈನಾನ್ಸ್ ಮುಖ್ಯಸ್ಥರಿದ್ದಾರೆ ಅವರಿಗೆಲ್ಲ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಗ್ರಾಮಕ್ಕೆ ಬಂತು ತಾಲೂಕು ಆಡಳಿತ. ನ್ಯೂಸ್ 18 ವರದಿ, ಸಮಸ್ಯೆಗೆ ಇತಿಶ್ರೀ. ಚಾಮರಾಜನಗರದಲ್ಲಿ ಮೈಕ್ರೋ ಫೈನಾನ್ಸ್ ಕಿರುಕುಳ. ನ್ಯೂಸ್ 18 ವರದಿ ಬೆನ್ನಲ್ಲೇ ಜಿಲ್ಲಾಧಿಕಾರಿ ಅಲರ್ಟ್. ಫೈನಾನ್ಸ್ಗಳ ವಿರುದ್ಧದ ದೂರುಗಳಿಗೆ ಸಹಾಯವಾಣಿ ಓಪನ್. ಮೈಕ್ರೋ ಕಾಟಕ್ಕೆ ಮುಕ್ತಿ. ಇದು ನ್ಯೂಸ್ 18 ಮೆಗಾ ಇಂಪ್ಯಾಕ್ಟ್.